ಒಂದು ಸರಿ ಕುಡಿದು ಬಿಟ್ಟರೆ ಕುಡಿದಾದ್ಮೇಲೆ ಇವರು ಮಾಡುವಂಥ ಅವಾಂತರಗಳು ಎಷ್ಟರ ಮಟ್ಟಿಗೆ ಇರ್ತವೆ ಅಂತ ನೀವು ಈ ಸ್ಟೋರಿ ನೋಡಬೇಕು. ಮೊದಲು ಎಣ್ಣೆ ಹೊಡೆದು ಬಿಡ್ತಾರೆ. ಎಣ್ಣೆ ಹೊಡೆದಾದ್ಮೇಲೆ ಅವ್ರಿಗೆ ಒಂದು ವಿಪರೀತವಾದಂಥ ಒಂದು ಆಸೆ ಬಂದುಬಿಡುತ್ತೆ. ಏನು ಆಸೆ ಅದು ಅಂತಂದರೆ ಎಳ್ನೀರು ಕುಡಿಬೇಕು ಅನ್ನುವಂಥ ಆಸೆ. ಭಾಳ ಚೆನ್ನಾಗಿದೆ ಈ ಸ್ಟೋರಿ ಇದು. ಯಾವನ್ನ ಒಬ್ಬ ಅವನು ಕೂಡ ಟೈಟಾಗಿರೋ ಗಿರಾಕಿನೇ, ಅವನು ಮರ ಹತ್ತಿಸ್ತಾರೆ. ಅವನೇ ತೇಲಾಡ್ತಿದ್ದ, ವಾಲಾಡ್ತಿದ್ದ. ಅವನು ಮರ ಹತ್ತಿಸಿದ್ರೆ ಹೆಂಗಿರುತ್ತೆ ಹೇಳಿ? ಮರ ಹತ್ತಿದಂಥ ವ್ಯಕ್ತಿ ಎಳ್ನೀರು ಕೆಡೋದಿರಲಿ ತಾನೇ ಬಿದ್ದ ನೆಲಕ್ಕೆ. ಬಿದ್ದ ತಕ್ಷಣ ಬೆನ್ನು ಮೂಳೆ ಮುರಿದು ಹೋಯಿತು. ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿದ್ರು. ವಿಪರೀತ ಖರ್ಚಾಗುತ್ತೆ ಅಂತ ಗೊತ್ತಾಯಿತು. ಎಷ್ಟು ಅಂತ ಖರ್ಚು ಮಾಡ್ತಾರೆ ಎಲ್ಲ ಎಣ್ಣೆ ಗಿರಾಕಿಗಳು. ಬಿದ್ದಂಥವನ ಹೆಸರು ವಿನೋದ್ ಕುಮಾರ್. ಕೊನೆಗೆ ಅವನೇನು ಮಾಡಿದ್ರು? ಹಾಸ್ಪಿಟ್ಲಿಗೆ ತೋರ್ಸೋಕ್ಕಾಗಲ್ಲ, ಇವೆಲ್ಲ ಸುಮ್ಮನೆ ರಗಳೆಗಳು, ಅವನ್ನೇ ಎತ್ತಿಬಿಟ್ರೆ ಚೆನ್ನಾಗಿರುತ್ತೆ. ಆ ನೋವಿನಿಂದ ಅವನಿಗೆ ಶಾಶ್ವತ ಮುಕ್ತಿ ಕೊಟ್ಬಿಡೋದಪ್ಪ. ಹೆಂಗಿರ್ತಾರೆ ನೋಡಿ ಫ್ರೆಂಡ್ಸ್ಗಳು. ಹಿಂಗಾಗೇನು ಅಂತಂದರೆ ಇಬ್ಬರು ಸೇರಿಕೊಂಡ್ರು, ಸುದೀಪ್ ಮತ್ತು ಪ್ರಜ್ವಲ್. ಇವರಿಬ್ಬರು ಸೇರಿಕೊಂಡು ವಿನೋದ್ ಕುಮಾರನ್ನ ಮುಗಿಸ್ಬಿಟ್ರು. ಅವನ ಕತೆ ಕ್ಲೋಸ್. ಎಂಥ ಕರ್ಮ ನೋಡಿ ಇದು. ಇವರೆಲ್ಲ ಫ್ರೆಂಡ್ಸ್ಗಳು, ಎಣ್ಣೆ ಫ್ರೆಂಡ್ಸ್ಗಳು. ಅವರ ಸ್ನೇಹ ಸಂಬಂಧಗಳು ಎಷ್ಟರ ಮಟ್ಟಿಗೆ ಆಳವಾಗಿರ್ತವೆ ಅನ್ನೋಕೆ ಒಂದು ಎಕ್ಸಾಂಪಲ್ ಇದು. ನಿಜವಾದ ಫ್ರೆಂಡ್ಸ್ ಇವರು. ಯಾಕೆಂದರೆ ಪಾಪ ನೋವು ಅನುಭವಿಸ್ಬಾರ್ದು ನೋಡಿ ಅವನು. ಇವ್ರದ್ದು ದುಡ್ಡು ಖರ್ಚಾಗಬಾರ್ದು, ಅವನು ನೋವು ಅನುಭವಿಸ್ಬಾರ್ದು. ಹಾಗಾಗಿ ನೋವಿಗೆ ಶಾಶ್ವತವಾದಂಥ ಮುಕ್ತಿ ಏನಪ್ಪ ಅಂತಂದರೆ ಮೇಲೆ ಕಳಿಸ್ಬಿಡೋದು. ಹೆಂಗೆ ಅವನ್ನ ಬಾರಪ್ಪ ಇಲ್ಲಿ ಅಂಥೇಳಿ ಮನೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಅವನ್ನ ಕೆರೆಗೆ ಮುಳುಗಿಸ್ಬಿಟ್ರು. ನೀರಲ್ಲಿ ಮುಳುಗಿಸಿ ಅವನ್ನ ಕೊಂದರು. ಸುದೀಪ್ ಮತ್ತು ಪ್ರಜ್ವಲ್. ಸ್ಕ್ರೀನ್ನ ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂಗೆ SP ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. 3 ಜನ ಸ್ನೇಹಿತರು ಈಜಲು ಹೋಗಿರ್ತಾರೆ. ನಂತರದಲ್ಲಿ ಈಜಿದ ನಂತರ ಏನು ಒಬ್ಬನಿಗೆ ಏಟಾಗುತ್ತೆ. ಏಟಾದಂಥ ಸಂದರ್ಭದಲ್ಲಿ ಅವನಿಗೆ ಮತ್ತೆ ಮನೆ ಕರ್ಕೊಂಡೋದ್ರೆ ಎಲ್ಲ ಖರ್ಚು ವೆಚ್ಚಗಳು ಅವರೇ ನೋಡ್ಕೊಬೇಕಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವನನ್ನು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಕೆರೆಗೆ ಅವನನ್ನು ಕೈಕಾಲು ಕಟ್ಟಿ ಅವನನ್ನು ಅಲ್ಲಿಗೆ ಎಸಿತಾರೆ. ಎಸೆದು ಅವನ್ನ ಸಾಯಿಸಿದ್ದಾರೆ. ಆ ಇಬ್ಬರು ಏನು ಸ್ನೇಹಿತರಿದ್ದಾರೆ ಆರೋಪಿಗಳು, ಅವರನ್ನು ನಾವು ಬಂಧನ ಮಾಡಿದ್ದೇವೆ. 3 ಜನ